ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಕೊನೆಯ ದಿನ ನಾವು ಇದು ನಮ್ಮ ಭೂತಾನ್ನ ಕೊನೆ ದಿನ ಆಗಿರುತ್ತೆ. ಸೊ ನಾವು ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಸಮಯ ಬಂದು ಇಲ್ಲಿ 6:15. ಬಟ್ ಆ ಬಾರ್ಡ್ರ್ ಕಾಣಿಸ್ತಿದೆಯಲ್ಲ, ಇಲ್ಲೇ ಇದು ದಾಟಿದ ತಕ್ಷಣ ಆ ಕಡೆಗೆ ಹೋದರೆ 5:15, ಅರ್ಧ ಗಂಟೆ ಕಡಿಮೆ ಆಗುತ್ತೆ. ಸೊ ನಾವಿವಾಗ ಇಲ್ಲಿಂದ ಎಕ್ಸಿಟ್ ಆಗಿ ಸೀದಾ ಬಾಗ್ಡೋಗ್ರಾಗೆ ಹೋಗಿ ಅಲ್ಲಿಂದ ಫ್ಲೈಟ್ ಹಿಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗಾಡಿ ಬಂದಿಲ್ಲ, ಇನ್ನೋವಾ ಗಾಡಿ ಬರಬೇಕು. ಸೊ ಗಾಡಿ ಬಂದಿದ ತಕ್ಷಣ ಇಲ್ಲಿಂದ ಎಕ್ಸಿಟ್ ಆಗ್ತೀವಿ. ಬ್ರೇಕ್ಫಾಸ್ಟ್ ಕೂಡ ಇಷ್ಟು ಬೆಳಗ್ಗೆ ಸಿಗಲ್ಲ. ಸೊ ಹಂಗಾಗಿ ನಮಗೆ ಬ್ರೆಡ್ಡನ್ನು ಪಾರ್ಸಲ್ ಮಾಡಿಕೊಡ್ತೀರ. ಬ್ರೆಡ್ಡು ಮತ್ತು ಜಾಮು ಸಾಕು, ಎಂಥದೋ ಒಂದು ತೊಗೊಂಡು ಹೋಗೋಣ. ಫಸ್ಟ್ ನನಗೆ ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ಊರಿಗೆ ಬಂದರೆ ಸಾಕು ಅನಿಸ್ಬಿಟ್ಟಿದೆ. ಭೂತಾನಿನ ಕೊನೆಯ ದಿನ ಸ್ನೇಹಿತರೆ, ಕೇಳೋಣ ಬನ್ನಿ ಏನಂತಿದೆ ಅಂತ. ಏನಾಗ್ತಿದೆ, ಏನು ಅನ್ನಿಸ್ತಿದೆ? ಈಗ ಸದ್ಯಕ್ಕೆ ಏನು ಹೇಳೋ ಪರಿಸ್ಥಿತಿ ಇಲ್ಲ. ಬೇಜಾರಾಗ್ತಿದೆ ಭೂತಾನ್ ಬಿಟ್ಟು ಹೋಗ್ತಾ ಇದೀವಿ ಅಂತ. ಬಟ್ ಖುಷಿ ಆಗ್ತಿದೆ ಇಂಡಿಯಾಗೆ ಹೋಗಿ. ನೀವು ಸ್ವಂತ ಅಲ್ಲ, ನಿಮ್ಮಿಬ್ಬರದು ಹೆಂಗಿದ್ದೀರ ನೋಡ್ರಿ, ಹೆಂಗೆ ಭೂತಾನೀಸ್ ಥರನೇ ಇದ್ದಾರೆ. ನನಗೆ ಫಸ್ಟು ನಮ್ಮ ಮನೆಗೆ ಹೋಗಿ ನಮ್ಮಮ್ಮ ಮಾಡೋ ಸಾಂಬಾರು ತಿಂದರೆ, ನಮ್ಮ ಹುಡುಗಿ ಮಾಡೋ ಉಪ್ಪಿಟ್ಟು ಕೂಡ ತಿಂದರೆ ಸೂಪರ್ ಆಗಿರುತ್ತೆ. ಸೊ ನಮಗೆ ಬ್ರೇಕ್ಫಾಸ್ಟ್ ಕೂಡ ಕೊಟ್ಟು ಕಳಿಸ್ತೀವಿ ನೋಡ್ರಿ. ನನಗೆ ಬರ್ಡೇ ಕೇಕ್ ಥರ ಕೇಕ್ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಸೊ ಆಲ್ಮೋಸ್ಟ್ ಅಲ್ಲಿ ಕೇಕ್ ಸೈಜ್ ಇದೆ ಬಾಕ್ಸು. ಸ್ಯಾಂಡ್ವಿಚ್ಚು, ಕಟ್ ಫ್ರೂಟ್ಸು, 4 ಪೆನ್ಸಾ, ಏನೋ ಗೊತ್ತಿಲ್ಲ ಗುರು, ಏನೋ ಬರ್ತವ್ರೆ. ಗುಡ್ ಮಾರ್ನಿಂಗ್, ಹೌ ಆರ್ ಯು? ಸೊ ಇವರು ನಮಗೆ ಡೇ 1 ನಮಗೆ ವೆಸ್ಟ್ ಬೆಂಗಾಲಿಂದ ಪಿಕ್ ಮಾಡ್ಕೊಂಡು ಬಂದಿದ್ರು. ಸೊ ಇವಾಗ ನಮಗೆ ಮತ್ತೆ ವಾಪಸ್ ಇಲ್ಲಿಂದ ಕರ್ಕೊಂಡು ಬಾಗ್ಡೋಗ್ರಾ ಏರ್ಪೋರ್ಟ್ ಈ ಕಡೆಗೆ ಹೋಗ್ತೀವಿ. ಲೆಟ್ ಸ್ಟಾರ್ಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. It was a pleasant trip for us. Hello. It was very good trip for us. Okay. बहुत अच्छा हुआ. Have you enjoyed? मस्त ಎಂಜಾಯ್ किया. ಸೊ ಲಗೇಜ್ ಎಲ್ಲ ಇಟ್ಟಿದ್ದಾಯಿತು, ಬನ್ನಿ ಹೋಗುವ. ನಿನ್ನೆ ನಾವು ಆಲ್ರೆಡಿ ಸ್ಟ್ಯಾಂಪಿಂಗ್ ಎಲ್ಲ ಮಾಡಿಸ್ಕೊಂಡು ಮುಗಿಸಿದ್ವಿ ಅಂತ ಅಂದ್ಕೊಂಡಿದ್ವಿ ಪಾಸ್ಪೋರ್ಟಿಗೆ. ಬಟ್ ಇಲ್ಲ, ಮತ್ತೆ ಇವಾಗ ಲಗೇಜಸ್ನೆಲ್ಲ ತೊಗೊಂಡೋಗಿ ಮತ್ತೆ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತಂತೆ ಕಂಪ್ಲೀಟಾಗಿ. ನೋಡೋಣ ಏನಾಗುತ್ತೆ ಪ್ರೊಸೀಜರ್, ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸ್ನೇಹಿತರೆ, ಭೂತಾನಲ್ಲಿ ಇವಾಗ 6:42, 10ನೇ ತಾರೀಕು ಏಪ್ರಿಲ್ ನೋಡಿ. ಇದು ಇವಾಗ ಭೂತಾನ್, ಇದು ಇವಾಗ ಇಂಡಿಯಾ. ಮತ್ತು ನಾವು ಆಗಲೇ ಆಚೆ ಕಡೆಗೆ ಬಂದಿದ್ದೀವಿ. ಸೊ ನೋಡಿ, ಅದು ಭೂತಾನು, ಇದು ಇಂಡಿಯಾ. ಇಷ್ಟೇ ಒಂದು ಕಾಂಪೌಂಡ್ ಡಿಫ್ರೆನ್ಸು. ಇನ್ನೊಂದು ಸೀಕ್ರೆಟ್ ಹೇಳಲಾ ನೋಡಿ, ಆಚೆ ಕಡೆ ಬಂದ ತಕ್ಷಣ ಏನು ಕಾಣಿಸ್ತಿದೆ ಕಣ್ಣಿಗೆ, ಇದು ನಮ್ಮ ಭಾರತ, ಅದು ನಮ್ಮ ಭೂತಾನು. ಸೊ ಭೂತಾನಿಂದ ಆಚೆ ಕಡೆ ಬಂದ ತಕ್ಷಣ ಬೇಜಾನ್ ಆಟೋಗಳು, ಟ್ಯಾಕ್ಸಿಗಳು ಎಲ್ಲ ಇಲ್ಲಿರುತ್ತೆ. ಭಯ ಪಡೋಂಥ ಅವಶ್ಯಕತೆ ಏನಿರಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಟ್ಯಾಕ್ಸಿ ಸಿಕ್ಬಿಡುತ್ತೆ, ತಲೆನೋವು ಇಲ್ಲ. ಭಾರತಕ್ಕೆ ಬಂದಿದ್ದೀವಿ ಅಂತ ಒಂದು ಪ್ರೂಫ್ ಏನು ಗೊತ್ತಾ, ನಾವು ಭಾರತದಲ್ಲಿದ್ದೀವಿ ಅಂತ ಒಂದೇ ಒಂದು ಪ್ರೂಫ್ ತೋರಿಸ್ತೀನಿ ನೋಡಿ ಇವಾಗ. ಹೇಗೆ ಸೊ ಅಂತೂ ಇಂತೂ ಭೂತಾನಿಗೆ ತುಂಬ ಬೇಜಾರಿನಿಂದ ಬಾಯಿ ಅಂತ ಹೇಳಿ ಎಲ್ಲರೂ ನಮ್ಮ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಎಲ್ಲರೂ ನೋಡಿ ಎಷ್ಟು ಬೇಜಾರಾಗಿದ್ದಾರೆ. ಸೊ ನಾವು ಫಸ್ಟಿಗೆ ಬಾಗ್ಡೋಗ್ರಾಗೆ ಬಂದಾಗ ಈ ಒಂದು ರೆಸ್ಟೋರೆಂಟಿಗೆ ಬಂದಿದ್ವಿ, ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಯಾಕೆಂದರೆ ಇಲ್ಲಿ ಊಟ ಸಖತ್ತಾಗಿದೆ ಅಂತ ಅಂದ್ಕೊಂಡು. ಸೊ ಬ್ರೇಕ್ಫಾಸ್ಟಲ್ಲಿ ಏನು ಆರ್ಡರ್ ಮಾಡ್ತಿದ್ದೀರಿ ಮೇಡಮ್? ಫಸ್ಟಿಗೆ ಕಾಣಿಸ್ತೀನಿ ನೋಡಿ, ಆರ್ಡರ್ ಮಾಡಿಕೊಳ್ರಿ. ಸೊ ಇವರು ಭೂತಾನ್ ಸ್ಯಾಂಡ್ವಿಚ್ ತಿಂತಾ ಇದ್ದಾರೆ, ಭೂತಾನ್ ಹೋಟೆಲಿಂದ ಕೊಟ್ಟಿರುವಂಥ ಸ್ಯಾಂಡ್ವಿಚ್. ಸೊ ಅದಲ್ಲದೆ ಮಸಾಲೆ ದೋಸೆ ಕೂಡ ಬಂದಿದೆ. We plan not to buy. ಸಖತ್ತಾಗಿದೆ ನನಗೆ ದೋಸೆ ಟ್ರೈ ಮಾಡೋಣ. ದೋಸೆ ಒಳಗಡೆ ಆಲೂ ಪಲ್ಯನೂ ಇದೆ ಗುರು. ಸೊ ಇದು ಚೋಲೆ ಮತ್ತು ಭಟೂರ ಆರ್ಡರ್ ಮಾಡಿದ್ದೀವಿ. ಸಖತ್ತಾಗಿದೆ ಈ ರೆಸ್ಟೋರೆಂಟಲ್ಲಿ. ಅದು ಏನೋ ಗೊತ್ತಿಲ್ಲ, ಶೆಫಿಗೆ ಕೈ ಮುಗಿಬೇಕು. ಏನು ಆರ್ಡರ್ ಮಾಡಿದ್ರು ಚೆನ್ನಾಗಿದೆ. ದೋಸೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಬಟ್ ದೋಸೆ ಸೂಪರ್ ಆಗಿದೆ. ಚೋಲೆ ಭಟೂರ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಸ್ನೇಹಿತರೆ, ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ ದ ಇಂಡಿಯನ್ ಚೂಲಾ. ಇಲ್ಲಿದೆ ನೋಡಿ ಈ ಹೋಟೆಲಿಗೆ. ನೀವು ಭೂತಾನಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ತಿನ್ಕೊಂಡು ಹೋಗ್ಬಿಡಿ, ಯಾಕೆಂದರೆ ಇಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಭೂತಾನಲ್ಲಿ ಇಷ್ಟು ಒಳ್ಳೆ ಅಡುಗೆ ಸಿಗಲ್ಲ. ಸೊ ಅದು ಸಕ್ಕದಾಗಿರೋದ್ರಿಂದ ನಾವು ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿ ತಿಂತಾ ಇದ್ದೀವಿ. ಒನ್ ಮೋರ್ ಅಂತ ಹೇಳಿ
ಏನು ಹೇಳಿ ಏನು ಹೇಳಿ ಒನ್ ಮೋರ್. ಬೆಳಗ್ಗೆ ನನ್ನ ಹೆಂಡತಿಗೆ ರೇಕ್ಸ ಮಜಾನೇ ಬೇರೆ. ನೋಡಿದ್ರಲ್ಲ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಹಾಯ್. ಸೊ ಇದು ಇಂಡಿಯನ್ ಕುಲ್ಚಾದಲ್ಲಿ ನಮಗೆ ಬಿಲ್ ಆಗಿರೋದು ಇವಾಗ ಚೋಲೆ ಭಟೂರೆ ಒಂದಕ್ಕೆ 175 ಆರಾಮಾಗಿ ಕೊಡ್ಬೋದು. ಮಿನರಲ್ ವಾಟರ್ 20 ರೂಪಾಯಿ, ಜಾಸ್ತಿ ಚಾರ್ಜ್ ಮಾಡಿಲ್ಲ. 4 ಕಾಫಿಗೆ 40 ರೂಪಾಯಿ, 160 ರೂಪಾಯಿ ಟೋಟಲ್ಲು. ಮಸಾಲೆ ದೋಸೆ 155, ಟೋಟಲ್ ಬಂದು 840. ನನಗೆ ಫಸ್ಟ್ ಚೇಲೆ ಬೇಕಾದ್ರೆ ಹೆಂಗಿತ್ತು ಅಂತ ಕೇಳಲ್ಲ. ಹೌದಾ? ಓನರೇ ಮಾಡಿಕೊಟ್ಟಿದ್ದ? ಬೊಂಬಾಸ್ಟಿಕ್ ಆಗಿತ್ತು ಅಂದೆ. ಸೊ ಓನರೇ ಮಾಡಿಕೊಟ್ಟಿದ್ದಂತೆ ಚೋಲೆ ಭಟೂರೆ. ನೋಡಿ ಏನಂತೀರಾ? ಅಲ್ಟಿ ಆಗಿತ್ತು. ನೋಡೋ ಮಡಿಕೆ ಇಟ್ಕೊಳ್ಳೋಣ ಒಂದು. ಇಲ್ಲಿಂದನೇ ಕೊಟ್ಟು ಕಳಿಸ್ತಾ ಇರೋದು. ಓಕೆ, ಇವಾಗ ಒಂದು 2 ಸ್ವೀಟ್ ಹಾಕ್ಕೊಂಡು ಬಂದ್ಬಿಡೋಣ ಬನ್ನಿ. ಇಲ್ಲಿ ಫೇಮಸ್ ಸ್ವೀಟ್ ಇಲ್ದಂಗೆ ಜೀವನನೇ ಇಲ್ಲ. ಅದಕ್ಕೆ ನಾವೊಂದು 2 ಸ್ವೀಟ್ ಹಾಕ್ಕೊಂಡು ಬಂದ್ಬಿಡೋಣ. ನಾನು ಗುಲಾಬ್ ಜಾಮೂನ್ ತಿಂತೀನಿ ಗುರು, ದೊಡ್ಡದೊಂದು. ಚಿಕ್ಕ ಸೈಜು. ಹಾಂ, ಸಣ್ಣದು. ಅದು ನೀನು ತಿನ್ನು. ನಿನ್ನ ಸಣ್ಣದು ನೀನು ತಿನ್ನು, ನಾನು ದೊಡ್ಡದು ತಿಂತೀನಿ. ಹೊಟ್ಟೆ ಗುರು, ಹೊಟ್ಟೆ ಏನೇನೋ ಅಂದ್ಕೊಂಡ್ಬಿಡ್ತೀರಾ. ಸರ್, 1 ಪೀಸ್ ಇದೆ ರೀ. ಜಿಲೇಬಿ ಕೂಡ ಸಖತ್ತಾಗಿದೆ ಗುರು. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೇಕು ಸ್ವೀಟು. ಬಾರೆ ವಾ. ನಮ್ಮೂರಲ್ಲಿ ನೋಡಿದ್ರಲ್ಲ ಈ ಪ್ರಾಣ್ ಅನ್ನೋ ಬ್ರ್ಯಾಂಡ್ ನಾನು ನೆನ್ನೆ ತೋರಿಸಿದೆ ಬ್ಲಾಗಲ್ಲಿ. ಸೊ ಇದು ತುಂಬ ಫೇಮಸ್ ಇಲ್ಲಿ. ಜ್ಞಾಪಕ ಇದೇನೆ, ಪ್ರಾನ್ ಪೊಟಾಟ ಅಂತ ಬರ್ತಿತ್ತಲ್ಲ ಬ್ರ್ಯಾಂಡಿಂದು. ಸೊ ಅದ್ರದ್ದೇ ಬ್ರ್ಯಾಂಡಿಂದು 10 ರೂಪಾಯಿ ಚಿಪ್ಸು. ಸೊ ಸ್ನೇಹಿತರೆ, ಆ ಪ್ರಾಣ್ ಅನ್ನೋ ಬ್ರ್ಯಾಂಡ್ ಏನಿದೆಯಲ್ಲ ಬಾಂಗ್ಲಾದೇಶಿಂದ ಬರೋದು. ಬಾಂಗ್ಲಾದೇಶ್ ಬ್ರ್ಯಾಂಡ್ ಆ್ಯಕ್ಚುಲಿ ಅದು. ಆ ಪೊಟ್ಯಾಟೊ ಬಿಸ್ಕೆಟ್ಸ್ ಬರುತ್ತಲ್ಲ ಅದು. ಸೊ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ಬಾಂಗ್ಲಾದೇಶ್ ಅಷ್ಟೇ. ಸೊ ನಾವು ನಿಂತಿದ್ದೀವಿ ಬಾರ್ಡ್ರಲ್ಲಿ. ಇದೆಲ್ಲ ಬಂದು ಮೊಸರು. ಇಲ್ಲಿ ಫೇಮಸ್ ಇದೆ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ ಫೇಮಸ್ ಮೊಸರು. ನೋಡಿ ಎಷ್ಟು ಪಾರ್ಸಲ್ ತೊಗೊಂಡೋಗ್ತಿದ್ದಾರೆ. ನಾಳೆ ಹಬ್ಬ ಅಲ್ವಾ, ರಂಜಾನ್ ಪ್ರಯುಕ್ತವಾಗಿ ಇಲ್ಲಿ ಸಿಕ್ಕಾಪಟ್ಟೆ ಸೇಲ್ಸ್ ಆಗುತ್ತೆ. ಇನ್ನು ಕೆಲವೇ ಹೊತ್ತರಲ್ಲಿ ಫುಲ್ ಜನ ತುಂಬ್ಕೊತಾರೆ ಇಲ್ಲಿ. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ರೆ, ಒಂದು ಒಳ್ಳೆ ಟ್ರಾಫಿಕ್ ಸಿಗ್ನಲ್ ಮಧ್ಯದಲ್ಲಿದ್ದೀನಿ. ಎಲ್ಲಿ ಅಂತ ಕೇಳ್ತೀರಾ? ಇಲ್ಲಿ ಒಂದು ದಾರಿ ಇದೆ. ಇಲ್ಲಿ ಹಿಂಗೆ ಎಡಭಾಗಕ್ಕೆ ಹೋದರೆ ಬಾಂಗ್ಲಾದೇಶ್ ಕೇವಲ 2 ಕಿಲೋಮೀಟ್ರು. ಏನಂತೀರ? ಹೋಗೋಣ? ಏನಂತೀಯ? ಬಾಂಗ್ಲಾದೇಶಿಗ ನಾವು ಇವಾಗ ಬಂದಿದ್ದೀವಿ ಬಾಗ್ಡೋಗ್ರಾ ಏರ್ಪೋರ್ಟಿಗೆ. ಸೊ ಲಗೇಜ್ ಎಲ್ಲ ತಕ್ಕೊಂಡು ಒಳಗಡೆ ಹೋಗಿ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಸೊ ಇದರಲ್ಲಿ ಎಣ್ಣೆ ತೊಗೊಂಡಿದ್ದೀವಿ. ಬ್ಯಾಗಲ್ಲಿ ಫುಲ್ ಎಣ್ಣೆ ಇದೆ. ಒಂದು 5 ಬಾಟ್ಲು ತೊಗೊಂಡಿದ್ದೀವಿ. ಅದನ್ನು ಬಿಡ್ತಾರೋ ಇಲ್ಲ ನೋಡ್ತೀನಿ, ಅದರದ್ದು ವಿಡಿಯೋ ಹಾಕ್ತೀನಿ ರೀ. ಬಹಳ ಸಣ್ಣ ಏರ್ಪೋರ್ಟ್ ಇದು. ಸೊ ತೋರಿಸ್ತೀನಿ ನೋಡಿ. ಇದಿಷ್ಟು ಡಿಪಾರ್ಚರು, ಅಲ್ಲಿಗೆ ಮುಗೀತು. ಸೊ ನಾವಿವಾಗ ಬ್ಯಾಗ್ ಚೆಕ್ ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿದ್ದಾರೆ ನಮ್ಮವರು? ये बैग पैक अलाउड है क्या इसमें? नहीं, एक आदमी एक ही बैग, पर पैसेंजर पर बैग. ಸೊ ಇದ್ರ ಮೇಲೆ ಇವಾಗ ಫ್ರೆಜೈಲ್ನ ಅಂಟಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಹಾಂ ಓಕೆ ಸಾರಿ. ಸೊ ಅಂತೂ ಇಂತೂ ಬಿಟ್ರಪ್ಪ. ಒಂದು ಸರ್ बॉटल हाँ 3 नहीं 4 കുപ്പി ഇല്ലാണ്ട് ഞങ്ങൾ മലയാളികൾ എവിടെയെങ്കിലും പോവോ? 350 രൂപയ്ക്ക് ഓടക്കാൻ നിങ്ങൾ വാങ്ങിച്ചാ? നിങ്ങൾ അന്നടുത്ത് പറയുമ്പോൾ എന്തെങ്കിലും ഒപ്പിച്ചേനെ. വെൽ packed. Just wanted to make sure it is fragile, that's it. Covered with all cloths, so ABS है उसमें. ಹೋಯ್ತು. ಸೊ ಸ್ನೇಹಿತರೆ, ಖುಷಿ ವಿಚಾರ 5 ಲೀಟ್ರ್ ಎಣ್ಣೆ ಅಲ್ಲ 10 ಲೀಟ್ರ್ ಎಣ್ಣೆ ಬೇಕಾದ್ರೂ ನೀವು ತೊಗೊಂಡು ಹೋಗ್ಬೋದು. ಒಂದು ಬ್ಯಾಗಲ್ಲ 5 ಲೀಟ್ರು ಒಬ್ಬರಿಗೆ ತೊಗೊಂಡು ಹೋಗ್ಬೋದು. ಇದು ಕನ್ಫರ್ಮ್ಡ್ ಸುದ್ದಿ, ಇದು ಸಿಹಿಯಾದ ಸುದ್ದಿ. ಬೆಂಗಳೂರಲ್ಲಿ ನಿಮಗೇನು ಹಿಡ್ಕೊಂಡು ಏನು ಮಾಡಲ್ಲ, ಯಾಕೆಂದರೆ ಇಲ್ಲಿಂದ ಒಂದ್ಸತಿ ಹಚ್ಚಿ ಕಳಿಸಿದ್ರೆ ಮುಗೀತಷ್ಟೇ. ಏನಂತೀರಾ? ಹೌದು ಹುಲಿಯಾ ಅಂತೆ. ಸೊ ಲಗೇಜ್ನೂ ಹಾಕಿದ್ದಾಯ್ತು, ಎಲ್ಲ ಹಾಕಿದ್ದಾಯ್ತು. ಬನ್ನಿ ನಾವಿವಾಗ ಲಾಂಚಿಗೆ ಹೋಗೋಣ. ನನ್ನ ಹೆಂಡತಿ ತುಂಬ ಗ್ರೇಟು. ಯಾಕೆ ಅಂತ ಕೇಳಿದ್ರೆ ನಂಗೆ ಸುಸ್ತಾಗ್ತಿದೆ ಅಂದಿದ್ದಕ್ಕೆ
ಮಾನ್ಸ್ಟರ್ ಎನರ್ಜಿ ತೊಗೊಂಬಂದು ಕೊಟ್ಲು. ಲಲ್ಲಿ ಕೊಡ್ರಿ. ಯಸ್. ಸೊ ಸುಮಾರು ಜನಕ್ಕೆ ಡೌಟ್ ಇತ್ತು ಅನ್ಸುತ್ತಲ್ಲ, ಏರ್ಪೋರ್ಟಲ್ಲಿ ಎಣ್ಣೆ ತೊಗೊಂಡು ಹೋಗ್ಬೋದೋ ಇಲ್ಲ ಅಂತ. ಇವಾಗ ಕ್ಲಿಯರ್ ಮಾಡಿಬಿಡ್ತೀನಿ, ಹೇಳ್ತೀನಿ ಕೇಳಿ ಮತ್ತೊಂದು ಸತಿ. ಚೆಕ್-ಇನ್ ಬ್ಯಾಗ್ ಹಾಕ್ತಿರಲ್ಲ, ಅಂದರೆ ನೀವು ಆ ಬ್ಯಾಗ್ನ ಕೊಟ್ಟು ಕಳಿಸ್ತಿರಲ್ಲ ಲಗೇಜ್ ಬಾಕ್ಸಲ್ಲಿ ಹಾಕ್ಬಿಟ್ಟು, ಅಂದರೆ ನಿಮ್ಮ ಇದರಲ್ಲಿ ಕ್ಯಾಬಿನಲ್ಲಿ ತೊಗೊಂಡೋಗಂಥ ಈ ಥರ ಬ್ಯಾಗಲ್ಲಿ ಅಲೋ ಮಾಡೋದಿಲ್ಲ. ಬಟ್ ನೀವು ಒಳಗಡೆ ಹಾಕ್ತಿರಲ್ಲ ಬ್ಯಾಗನ್ನ, ಆ ಸೂಟ್ ಕೇಸ್ ಬ್ಯಾಗ್ ಒಳಗಡೆ ನೀವು ಏನಿಲ್ಲ ಅಂದ್ರೂ 5 ಲೀಟ್ರ್ ಅಂತ ಅಂತಾರೆ. ಬಟ್ ಇಲ್ಲಿ ಏನು ಕೇಳಲಿಲ್ಲ, ನಮಗೇನು ಚೆಕ್ ಮಾಡಿಲ್ಲ, ಏನೂ ಕೇಳಲಿಲ್ಲ. ಏನಕ್ಕೆ ಫ್ರೆಜೈಲ್ ಅಂತಂದರೆ ಅದು ಆರಾಮಾಗಿ ಹ್ಯಾಂಡಲ್ ಮಾಡಿ ಅಂತ ಒಂದು ಸ್ಟಿಕ್ಕರ್ ಅದು. ಸೊ ಅದನ್ನು ಅನ್ಸೋದಕ್ಕೆ ಹೇಳಿದ ತಕ್ಷಣ ಅವರು ಓಕೆ ಅಂತಂದರು. ಏನಂತ ಲಾಸ್ಟಿಗೆ ಕೇಳಿದ್ರು, ಏನಕ್ಕೆ ಫ್ರೆಜೈಲ್ ಅಂತ. ಅವಾಗ ಹೇಳಿದ್ವಿ ನಾವು ಲಿಕ್ಕರ್ ಬಾಟಲ್ಸ್ ಇದೆ ಅಂತ. ಹೌದಾ ಸರಿ, ಎಷ್ಟು ಬಾಟಲ್ಸ್ ಇದೆ ಅಂತ ಕೇಳಿದ್ರು. 4 ಬಾಟಲ್ಸ್ ಇದೆ ಅಂತಂದೆ. ಆಯಿತು ಸರಿ ಅಂತಂದ್ಬಿಟ್ಟು ಅದ್ರ ಮೇಲೆ ಫ್ರೆಜೈಲ್ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಕಳಿಸಿದ್ರು. ಸೊ ಏನು ಚೆಕ್ ಏನು ಮಾಡಿಲ್ಲ ಎಲ್ಲೂ. ಸೊ ನೀವು ಕೂಡ ಎಷ್ಟು ಬೇಕಾದರೂ ತೊಗೊಬೋದು ಅಂತ ನಾನು ಹೇಳಲ್ಲ, ಅದು ನಿಮ್ಮ ರಿಸ್ಕಿಗೆ ಬಿಟ್ಟಿರೋದು. ಬಟ್ ನೀವು ಹೌದು 4-5 ಲೀಟ್ರ್ ಅಂತೂ ಆರಾಮಾಗಿ ತೊಗೊಂಡೋಗ್ಬೋದು, ಏನು ಅಡ್ಡಿ ಇಲ್ಲ. ಸೊ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನಾವು ಬೆಳಗ್ಗೆ ಭೂತಾನಿಂದ ಎಕ್ಸಿಟ್ ಆಗಿ ಇಮಿಗ್ರೇಷನ್ ಮಾಡ್ತಾರಲ್ಲ, ಅಲ್ಲಿಗೆ ಆಚೆ ಕಡೆಗೆ ಬಂದಾಗ ಚೆಕಿಂಗೇ ಮಾಡಲಿಲ್ಲ. ಏನಂತೀರಾ? ಹಾಂ ಹೌದು. ಏನು ರೀಸನ್ ಕೊಟ್ಟಿದ್ದು ಹೇಳೋರು? ಅಲ್ಲಿ ನಿಮಗೆ ಮಿಷಿನ್ ವರ್ಕ್ ಆಗ್ತಿಲ್ಲ ಅಂದರೆ ವರ್ಕ್ ಆಗ್ತಿಲ್ಲಲ್ಲ, ಇನ್ನೂ ಮಿಷಿನ್ ಆನ್ ಮಾಡಿದ್ರೆ ಅದೇನೋ ಆಪರೇಷನ್ ಆನ್ ಆಗಿ ಆ ಸ್ಕ್ಯಾನಿಂಗ್ ಮಿಷಿನ್ ಇನ್ನೂ ಆನ್ ಆಗಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಕಳಿಸಿ ಅಂತಂದರು ಅಂತ. ಸ್ನೇಹಿತರೆ, ಇವಾಗ ಈ ಒಂದು ಮಾನ್ಸ್ಟರ್ ಎನರ್ಜಿ ಏನಿದೆಯಲ್ಲ, ಇದು ಏರ್ಪೋರ್ಟಲ್ಲಿ ತೊಗೊಂಡಿರೋದು ಈ ಥರ ಅಂಗಡಿಗಳಲ್ಲಿ. ಇದ್ರ MRP ಬಂದು 125 ತೊಗೊಂಡಿದ್ದಾರೆ. ಅದೇ ನಮ್ಮ ಬೆಂಗಳೂರು ಆಗಿದ್ದಿದ್ರೆ ಏನಪ್ಪ 600, ಬೆಟ್ಟಿಂಗ್ ಕೂಗೋ 700 ವಿತ್ ಫ್ಲೈಟ್ ಚಾರ್ಜಸ್ 800. ಓಲಿ 1000 ರೂಪಾಯಿ ಕೊಟ್ಬಿಟ್ರಿ ಒಂದು ಬಾಟ್ಲಿಗೆ ಅಷ್ಟೇ. ಏನಂತೀರಾ? ಅಷ್ಟೇ. ಏನು ಕೊಟ್ಟಿದ್ದಾರೆ? ಓ ಮೈ ಗಾಡ್ ಮಚ್ಚ, ಥ್ಯಾಂಕ್ ಯು. ಲೋ ಮಚ್ಚ, ಇಲ್ಲಿ ನೋಡೋ, ಇಲ್ಲಿ ನನ್ನ ಹೆಂಡ್ತಿಗೆ ಗೊತ್ತು ನನಗೇನು ಇಷ್ಟ ಅಂತ. ಇಲ್ಲಿ ನೋಡಿ, ಇಲ್ಲಿ ಫ್ಯಾಂಟಾ ಕ್ರೀಮ್ ಸೋಡಾ ಅಂತೆ ಮಚ್ಚ. ಕ್ರೀಮ್ ಸೋಡಾ ಮಚ್ಚ. ಕ್ರೀಮು ಸೋಡಾನಾ? ಸಖತ್ತಾಗಿದೆ ಆ್ಯಕ್ಚುಲಿ. ಎಲ್ಲಿಂದ ಗುರು ಇದು? ಥ್ಯಾಂಕ್ ರೂಂಗ್ ಡ್ರಿಂಗ್ ಡಾಂಗ್ ಟಾರಾಂಗ್ ನೋಡಿ, ಡಾಂಗ್ ಥ್ರಾಂಗ್ 100 ml ಅಂತೇನೋ ಬರ್ದಿದ್ದಾರೆ ಗುರು. ತೊಳೆದ್ಬಿಡು ಗುರು ಇದನ್ನು. ನಮ್ಮ ಹೋಮ್ ಮಿನಿಸ್ಟರ್ ಅವರು ಇಲ್ಲಿ ಕರೆದಿದ್ದಾರೆ ನಮಗೆ. ಏನೋ ಸೀರೆ ಪರ್ಚೇಸ್ ಮಾಡ್ತಾ ಇದ್ದಾರಂತೆ. ಏನು ತೊಗೊತಿದ್ದೀರಾ? ಸೀರೆ ಕೋಲ್ಕತ್ತಾ ಸರಿ. ಎಷ್ಟಿದು? ಏನೋ ಅದೆಲ್ಲ ಹೇಳ್ತಾರೆ ಲಾಸ್ಟಿಗೆ. ಯಾವ್ದು ಸೆಲೆಕ್ಟ್ ಮಾಡಿದ್ಯಾ ನಮ್ಮ ಅಮ್ಮಂಗೆ? ಅಲ್ಲ, ಫಸ್ಟು ಇದು ನನಗೆ ಯಾವ್ದು ಸರಿ ಚೆನ್ನಾಗಿದೆ ಹೇಳು. ನಿನಗೆ? ನನಗನ್ಸಿರೋ ಪ್ರಕಾರ ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. 2 ತೊಗೊಂಬಿಡು. ಅದು ಚೆನ್ನಾಗಿದೆ, ಡಾರ್ಕ್ ಚೆನ್ನಾಗಿದೆ. ಹೌದು. ಈಗ ನಿಮ್ಮ ಅಮ್ಮಂಗೆ ಯಾವ್ದಾರು ಸೆಲೆಕ್ಟ್ ಮಾಡಿದ್ಯಾ? ಹೆಂಗೆ ನಿಮ್ಮ ಅಮ್ಮಂಗೆ ತೊಗೊಳ್ಳ? ಎಷ್ಟದು? ಫಸ್ಟ್ ತಗೋ. ಹಾಂ ಆಯ್ತು, ತೊಗೊಂಬಿಡು. ಇದಿಲ್ಲ, ಇಷ್ಟ ಆಗತ್ತಾ? ಅದೇನೋ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ, ತಗೋ. ಜೈ. ಫ್ರಂಟಿಂದ ಮುಂದ್ಗಡೆಯಿಂದ ಹತ್ತನ್ ಬಾ. ಸ್ಪೈಸ್ ಜೆಟ್. ಸೊ ನಮ್ಮದು 10ನೇ ಸೀಟ್ ಆಗಿರೋದ್ರಿಂದ ನಾವು ಇಲ್ಲಿಂದನೇ ಹತ್ಕೊಂಡು ಹೋಗ್ಬಿಡ್ತೀವಿ. ಇಂತ ಒಂದು ಒಳ್ಳೆ ಟ್ರಿಪ್ ಮುಗಿಸ್ಕೊಂಡು ಬಂದು ಹೇಗೆ ಅನ್ನಿಸ್ತಾ ಇದೆ? ಇವಾಗ ಇಲ್ಲಿಗೆ ಮುಗ್ದಿಲ್ಲ ಟ್ರಿಪ್ ನಮ್ಮದು ಇನ್ನೊಂದು ಟ್ರಿಪ್ ಇದೆ. ಬೆಂಗಳೂರು ಲ್ಯಾಂಡ್ ಆಗಿದ ತಕ್ಷಣ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಮಗಳನ್ನ ನೋಡೋದಕ್ಕೆ. ಓಕೆ. ಸೊ ಫೈನಲಿ ನಾವು ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ, ಟರ್ಮಿನಲ್ 1. ಸೊ ನನ್ನದೇ ಬ್ಯಾಗ್ ಬಂತು, ನಾನು ತೆಗಿತೀನಿ ತಡೆಯೋ. ಸೊ ಇದರಲ್ಲೇ ಇರೋದು ನಮ್ಮ ಎಣ್ಣೆ. ಎಲ್ಲೂ ನೀರು ಲೀಕೇಜ್ ಏನು ಇಲ್ಲ ಅಂತಂದರೆ ಸಾಕು. ಅಯ್ಯಪ್ಪ, ಏನೂ ಇಲ್ಲ. ಸೊ ಅತಿ ಸೇಫು. ಸೊ ಅಲ್ಲಿಗೆ ಟ್ರಿಪ್ಪು ಮುಗೀತು. ಸೊ ನಮ್ಮದು ಲಗೇಜ್ ಎಲ್ಲ ಬಂತು. ಸೊ ಇವಾಗ ನೆಕ್ಸ್ಟ್ ಯಾವ ಡೆಸ್ಟಿನೇಷನ್ ಅಂತ ಇವರೇ ಡಿಸೈಡ್ ಮಾಡಬೇಕು. ಯಾಕೆಂದರೆ ಈ ಸತಿ ಟ್ರಿಪ್ಪು ಇವರಿಬ್ಬರೇ ಡಿಸೈಡ್ ಮಾಡಿದ್ದು ಅಷ್ಟೇ. ಓಕೆ ಸ್ನೇಹಿತರೆ, ಬಾಯ್, ಸಿ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಆದಷ್ಟು. ಇಂತೂ ಫೈನಲಿ ನಾವು ಮನೆಗೆ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿಗೆ ಪ್ರಯಾಣ ಮುಗ್ದಿಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾವು ಅಮ್ಮ ಇಷ್ಟೊಂದು ಅಡುಗೆ ಮಾಡಿಬಿಟ್ಟು ಕೊಟ್ಟು ಕಳ್ಸಿಯಾರ ನೋಡಿ. ವಡೆ, ಆಲೂಗಡ್ಡೆ ಪಲ್ಯ, ಇದೇನದು ತೊಂಡೆಕಾಯಿ ಪಲ್ಯ, ಎಗ್ ಫ್ರೈ, ರಸಮ್ಮು, ಸಾಂಬಾರು, ಅನ್ನ. ಸೊ ಇವಾಗ ಬ್ಯಾಟಿಂಗ್ ಆಡ್ತೀವಿ. ಅದಾದಮೇಲೆ ಶಿವಮೊಗ್ಗಕ್ಕೆ ಕೊಡ್ತೀವಿ. ಬಾಯ್. ಸೊ ಸ್ನೇಹಿತರೆ, ಇವಾಗ ನಾವು ಭೂತಾನಿಂದ ಬಂದಿದ್ದೀವಿ. ಈ ಬಾಕ್ಸ್ನ ತೊಗೊಂಬಂದಿದ್ದೀವಿ. ಪೆಟ್ಟಿಗೆನ ತೆಗೆದು ನೋಡಬೇಕಷ್ಟೇ. ಬನ್ನಿ ಸರ್ ಕ್ಯಾಮ್ರಾಮ್ಯಾನ್, ನೀವು ಹಂಗೆ ಅಷ್ಟೆಲ್ಲ ತೊಗೊಂಡಂಗಿಲ್ಲ. ಓಕೆ, ಇದನ್ನು ಕಟ್ ಮಾಡೋಣ. ಇಟ್ಕೊಳಪ್ಪ. ಬಾಟ್ಲ್ ಸೇಫ್ ಆಗಿದೆಯಲ್ಲ ಅಂತ ನೋಡಬೇಕಷ್ಟೇ. ಸೊ ತೊಗೊಂಬರ್ಬೋದು, ಯಾರು ಬೇಕಾದ್ರೂ ಲಿಕ್ಕರ್ ತೊಗೊಂಬರ್ಬೋದು, ಇಲ್ಲ ಅಂತೇನಿಲ್ಲ. ಬಟ್ ಅದು ಎಷ್ಟು ಸೇಫ್ ಆಗಿರುತ್ತೆ, ಈ ಒಂದು ಸ್ಟಿಕ್ಕರಿಗೆ ಬೆಲೆ ಇದೆಯೋ ಇಲ್ಲೋ ಅಂತ ನೋಡೋಣ. ಓಕೆ, ಈ ಕಡೆಗಿರೋದು ಬಾಟ್ಲು. ಎಲ್ಲಿ ಬಾಟ್ಲು? ಓ, ಇಲ್ಲಿ ಇಲ್ಲಿ ಇಲ್ಲಿ. ಓಕೆ, ಬಾಟಲ್ ನಂಬರ್ 1 ಸೇಫ್. ಓಕೆ, ಬಾಟಲ್ ನಂಬರ್ 2 ಸೇಫ್. ಸೊ ಬಾಟಲ್ ನಂಬರ್ 3 ಆಲ್ಮೋಸ್ಟ್ ಆಲ್ ಸೇಫ್ ಅನ್ಕೊತೀನಿ. ಇದು ನಾನು ತೊಗೊಂಡಿರೋದು ರಾವೆನ್ ವೋಡ್ಕಾ. ಸೊ ಬಾಟಲ್ ನಂಬರ್ 3 ಸೇಫ್. ಬಾಟಲ್ ನಂಬರ್ 4 4 ಬಾಟಲ್ಲು ಸೇಫಾಗೆ ಬಂದು ರೀಚ್ ಆಗಿದೆ ಸ್ನೇಹಿತರೆ. ನೋಡ್ಬೋದು, ಎರಡು ಪೀಚ್ ಫ್ಲೇವರ್ ವೈನು. ಇದಕ್ಕೇನಂತಾರೆ? ಸೂಜೋ. ಇದು ಕೊರಿಯನ್ ಫೇಮಸ್ ಡ್ರಿಂಕ್. ಇದು ತೊಗೊಂಬಂದಿದ್ದೀವಿ. ಸೊ ವೋಡ್ಕಾ, ಆಲ್ ದ 4 ಬಾಟಲ್ಸ್ ಇಸ್ ಸೇಫ್. ಸೊ ಸ್ನೇಹಿತರೆ, ತೊಗೊಂಬರ್ಬೋದು. ಆಲ್ ದಿ ಬೆಸ್ಟ್. ಎಲ್ಲ ಸೇಫ್ ಜರ್ನಿ ಮಾಡಿ.